ಆತ್ಮೀಯ ಸ್ಪರ್ಧಾ ಮಿತ್ರರೇ, ಡೈಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ಪರ್ಧಾ ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂಬರುವಂಥ SSC JD 2025 ಪರೀಕ್ಷೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ವಿಷಯವಾರು, ಅದರಲ್ಲಿ ಅಧ್ಯಾಯವಾರು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ. ಆ ಪ್ರಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ರೀಸನಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರಣಿಗಳು ಅಧ್ಯಾಯದಲ್ಲಿ 2024ರಲ್ಲಿ ನಿಮ್ಮ SSC JDಯಲ್ಲಿ ಕೇಳಿದಂಥ ಪರೀಕ್ಷೆಗಳನ್ನು ಉದಾಹರಣೆಯಾಗಿಟ್ಟುಕೊಂಡು ನಾವು ಈ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋ ಯಾರಿಗೆ ಉಪಯುಕ್ತ ಅನ್ನಿಸ್ತದೆ ಅವರೊಂದಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಿಮ್ಮ ಮೊದಲ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ, ಈ ಕೆಳಗಿನ ಯಾವ ಅಕ್ಷರ ಸಮೂಹವನ್ನು ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ನೀಡಿರುವ ಸರಣಿಯು ಪೂರ್ಣಗೊಳ್ಳುತ್ತದೆ? ಇಲ್ಲೊಂದು ಸರಣಿಯನ್ನು ಕೊಟ್ಟಿದ್ದಾರೆ. ಅದರೊಳಗೆ ಆಯ್ಕೆಯಲ್ಲಿರುವಂಥ ಯಾವ ಅಕ್ಷರ ಸಮೂಹವನ್ನು ನಾವು ಬಿಟ್ಟ ಸ್ಥಳಗಳಿಗೆ ತುಂಬ್ಕೊತ ಹೋದರೆ ಈ ಸರಣಿ ಪೂರ್ಣ ಆಗುತ್ತೆ ಅಂತ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ. ಇಲ್ಲಿ ಏನು ಸರಣಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ JKLMNO 6 ಅಕ್ಷರಗಳ ಒಂದು ಗುಂಪನ್ನು ಅವರು ಮಾಡಿದ್ದಾರೆ. O ಆದ ನಂತರ ಮತ್ತು ಜೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು JKLMNO ಆಯಿತು, ಇಲ್ಲಿಗೆ ಒಂದು ಗುಂಪಾಯಿತು. ಅದಾದ ನಂತರ ಜೆ ಆದಮೇಲೆ ಯಾವ ಅಕ್ಷರ ಬರುತ್ತೆ? ಜೆ ಆದಮೇಲೆ ಕೆ ಬರುತ್ತೆ. ಕೆ ಆದ್ಮೇಲೆ LMNO, ಇಲ್ಲಿಗೊಂದು ಗುಂಪಾಯಿತು. ಅದಾದ್ಮೇಲೆ ಮತ್ತೆ ಜೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಕೆ ಆದಮೇಲೆ ಯಾವ ಅಕ್ಷರ ಬರುತ್ತೆ? JKL ಆದಮೇಲೆ ಎಮ್ ಆದಮೇಲೆ ಮತ್ತೆ ಯಾವ ಅಕ್ಷರ ಬರುತ್ತೆ? NO, ಇಲ್ಲಿಗೊಂದು ಗುಂಪಾಯಿತು. ಮತ್ತು JKLMN ಕೊನೆಯದಾಗಿ ಯಾವ ಅಕ್ಷರ? O. ಹಾಗಾದರೆ ಬಿಟ್ಟ ಸ್ಥಳಕ್ಕೆ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತಂದರೆ KLNO. ಹಾಗಾಗಿ ನಿಮ್ಮ ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಕ್ಷರ ಸಂಖ್ಯಾ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲದು? ಇಲ್ಲಿ ಆಯ್ಕೆಗಳು ಕೊಟ್ಟಿರುವಂಥ ಒಂದು ಅಕ್ಷರ ಸಂಖ್ಯಾ ಸಮೂಹ ಇಲ್ಲಿರುವಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸ್ತದೆ. ಯಾವ ಅಕ್ಷರ ಸಮೂಹ ಇದನ್ನು ಬದಲಿಸ್ತದೆ ಅಂತ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಮೊದಲು ಈ ರೀತಿಯಾದಂಥ ಒಂದು ಚಾರ್ಟನ್ನು ನೀವು ಹಾಕ್ಕೋಬೇಕಾಗುತ್ತೆ. ಇಲ್ಲ ಇದನ್ನು ಬಯಾಟ್ ಮಾಡಿಕೊಂಡ್ರು ನಡೀತದೆ. ಅಂದರೆ ಏನು? ಎ ಅಂದರೆ 1 ಅಂದರೆ ಆ ಅಕ್ಷರಗಳ ಸ್ಥಾನಿಕ ಸಂಖ್ಯೆ ಏನು ಅಂತ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದಪ್ಪ ಅಂತಂದರೆ, ಮೊದಲನೇದಾಗಿ ಇವನ್ನ ಬರ್ಕೊಳ್ಳೋಣ. TJM 10, ಅದಾದಮೇಲೆ ULP 12, ಅದಾದಮೇಲೆ VNS 14, ಅದಾದಮೇಲೆ WPV 16, ನೆಕ್ಸ್ಟು XRY 18. ಓಕೆ, ಇದಾದಮೇಲೆ ಇಲ್ಲಿ ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ? ಇದು ಕ್ವಶನ್ ಮಾರ್ಕ್ಸ್. ಟಿ ಅಂದರೆ ಎಷ್ಟು? ಟಿಯ ಸ್ಥಾನಿಕ ಸಂಖ್ಯೆ ಎಷ್ಟು? 20. ಯುನ ಸ್ಥಾನಿಕ ಸಂಖ್ಯೆ ಎಷ್ಟು? 21. ವಿದು 22. ಡಬ್ಲ್ಯೂದು 23. ಎಕ್ಸ್ದು 24. ಏನು ಮಾಡಿದಾನೆ? +1 ಮಾಡ್ಕೊತ ಹೋಗಿದ್ದಾನೆ. ಒಂದನೇ ಅಕ್ಷರದೊಳಗೆ ಏನು ಮಾಡಿದ್ದಾನೆ? +1 ಮಾಡ್ಕೊಂಡು ಹೋಗಿದ್ದಾನೆ. 24 + 1 ಎಷ್ಟು? 25. 25 ಯಾವುದು ಅಕ್ಷರ ಯಾವುದಿದೆ? Y. ಹಾಗಂದರೆ ಇಲ್ಲಿ ಯಾವ ಅಕ್ಷರ ಬರುತ್ತೆ? Y. ಅದಾದ ನಂತರ ಜೆದ ಸಂಖ್ಯೆ ಎಷ್ಟು? 10. ಎಲ್ ಅಂದರೆ ಎಷ್ಟು? 12. ಎನ್ ಅಂತಂದರೆ 14. ಇಲ್ಲಿ ನೋಡಿರಿ, ನೀವು ಪೂರ ಮಾಡುವ ಅವಶ್ಯಕತೆಯೂ ಇಲ್ಲ. ಇಲ್ಲೇನಿದೆ? 10ಕ್ಕೆ 2 ಕೂಡಿಸಿದಾನೆ 12, 12ಕ್ಕೆ 2 ಕೂಡಿಸಿದಾನೆ 14, 14ಕ್ಕೆ 2 ಕೂಡಿಸಿದ್ರೆ 16, 16ಕ್ಕೆ 2 ಕೂಡಿಸಿದ್ರೆ 18, 18ಕ್ಕೆ 2 ಕೂಡಿಸಿದ್ರೆ ಎಷ್ಟು? 20. 20ಕ್ಕೆ ಯಾವುದಿದೆ? ಟಿ. ಇಲ್ಲಿ ಬರುವಂಥ ಅಕ್ಷರ ಯಾವುದು? ಟಿ. ಆಮೇಲೆ ನೆಕ್ಸ್ಟ್ ಏನು? ಎಮ್ ಅಂದರೆ ಎಷ್ಟು? 13.
ಪಿ ಅಂತಂದರೆ 16, ಎಸ್ ಅಂತಂದರೆ 19, ಆಮೇಲೆ ವಿ ಅಂತಂದರೆ 22, ಆಮೇಲೆ ವಾಯ್ ಅಂತಂದರೆ 25. 13ಕ್ಕೆ 3 ಕೂಡಿಸಿದ್ರೆ ಎಷ್ಟು? 16, 16ಕ್ಕೆ 3 ಕೂಡಿಸಿದ್ರೆ 19, 19ಕ್ಕೆ 3 ಕೂಡಿಸಿದ್ರೆ 22, 22ಕ್ಕೆ 3 ಕೂಡಿಸಿದ್ರೆ 25, 25ಕ್ಕೆ 3 ಕೂಡಿಸಿದ್ರೆ 28. ನಮ್ಮ 26 ಅಕ್ಷರಗಳಿದಾವೆ. 26 ಆದಮೇಲೆ 27 ಅಂತಂದರೆ ಏನು? ಎ, 28 ಅಂತಂದ್ರೆ ಬಿ. ಹಂಗಂದ್ರೆ ಇಲ್ಲಿ ಯಾವ ಅಕ್ಷರ ಬರುತ್ತೆ? ಬಿ. ಅಂದರೆ 26 ಸಂಖ್ಯೆಗಳು ಮುಗಿದ ನಂತರ ಮತ್ತೆ ಎ ಇಂದ ಸ್ಟಾರ್ಟ್ ಮಾಡಬೇಕು. 27 ಎ ಆಗುತ್ತೆ, 28 ಬಿ ಆಗುತ್ತೆ, 29 ಸಿ ಆಗುತ್ತೆ. ಈ ರೀತಿ ನೀವು ಸ್ಟಾರ್ಟ್ ಮಾಡಬೇಕು. ಇಲ್ಲೇ +2 ಮಾಡಿದಾನ. 10ಕ್ಕೆ 12, ಇದಕ್ಕೆ 2 ಸೇರಿಸಿದ್ರೆ 14, 14ಕ್ಕೆ 2 ಸೇರಿಸಿದ್ರೆ 16, 16ಕ್ಕೆ 2 ಸೇರಿಸಿದ್ರೆ 18, 18ಕ್ಕೆ 2 ಸೇರಿಸಿದ್ರೆ ಎಷ್ಟು? 20. 18ಕ್ಕೆ 2 ಸೇರಿಸಿದ್ರೆ 20. ಹಾಗಾಗಿ ನಿಮ್ಮ ಆನ್ಸರ್ ಏನಾಗುತ್ತೆ? YTB20. YTB20. ಆಯ್ಕೆ ಯಾವುದು? ಆಯ್ಕೆ ಸಿ ಸರಿಯಾದ ಉತ್ತರ. ಇದನ್ನು ನೀವು ಶಾರ್ಟಾಗಿಯೂ ಮಾಡ್ಬೋದು. ಹೆಂಗಂತಂದರೆ ಇದೊಂದು ನಿಮ್ಗೆ ಗೊತ್ತಾಯ್ತಂದ್ರೆ 18 ಆದಮೇಲೆ 20 ಬರುತ್ತೆ. ಎರಡೆರಡು ಸೇರಿಸ್ಕೊಂಡು ಹೋಗಿದ್ದಾರೆ. ಇವೆರಡು ಆಪ್ಷನ್ ಒಳಗೆ 20 ಇಲ್ಲ. ಹಾಗಾಗಿ ಇವೆರಡು ಆಪ್ಷನ್ ಆಗಂಗಿಲ್ಲ. ಇವೆರಡು ಆಪ್ಷನಲ್ಲಿ ನೀವು ನೋಡಬೇಕಾಗುತ್ತೆ. ಇಲ್ಲೇ ಸ್ಟಾರ್ಟಿಂಗಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿದವರು ಇದ್ದೀರಿ, ಸ್ವಲ್ಪ ಓದೋರು ಇದ್ದೀರಿ. ಎಲ್ರಿಗೂ ಅರ್ಥ ಆಗಲಿ ಅಂತಂದ್ರೆ ನಾವು ಫುಲ್ ಡೀಟೇಲಾಗಿ ಈ ಕ್ಲಾಸನ್ನ ಮಾಡ್ತಾಯಿದ್ವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ. ಏನಪ್ಪ? 142, 150, 123, 187, 62. ನೆಕ್ಸ್ಟ್ ಕ್ವಶನ್ ಮಾರ್ಕ್. 140 ಮತ್ತು 150 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? +8. 8 ಡಿಫ್ರೆನ್ಸ್ ಇದೆ. ಅಂದರೆ 8ಅನ್ನು ಕೂಡಿಸಿದ್ದಾರೆ. 150 ಮತ್ತು 127 ನಡುವೆ 123 ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ 27 ಡಿಫ್ರೆನ್ಸ್ ಇದೆ. 27 ಏನು ಮಾಡಿದ್ದಾರೆ? ಕೂಡಿಸಿದಾರ, ಕಳೆದಿದ್ದಾರೆ? 123 ಮತ್ತು 187 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 64 ಡಿಫ್ರೆನ್ಸ್ ಇದೆ. 64ನ ಏನು ಮಾಡಿದ್ದಾರೆ? ಕೂಡಿಸಿದ್ದಾರೆ. 187 ಮತ್ತು 62 ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 125 ಡಿಫ್ರೆನ್ಸ್ ಇದೆ. 125ನ ಏನು ಮಾಡಿದ್ದಾರೆ? ಕೂಡಿಸಿದ್ದಾರೆ, ಕಳೆದಿದ್ದಾರೆ. ಈಗ ಇಲ್ಲಿ ನೆಕ್ಸ್ಟ್ ಬರುವಂಥ ಸಂಖ್ಯೆ ಏನು ಅಂತ ಈ ಪ್ಯಾಟರ್ನ ನೀವು ಅಬ್ಸರ್ವ್ ಮಾಡಿರಿ. ಈ ಪ್ಯಾಟರ್ನ್ ಏನಿದೆಪ್ಪ ಅಂತಂದ್ರೆ 2 ಕ್ಯೂಬ್, 2 2 4, 4 2 8. ಇದು 3 ಕ್ಯೂಬ್, 3 3 9, 9 3 27. ಇದು 4 ಕ್ಯೂಬ್, 4 4 16, 16 4 64. ನೆಕ್ಸ್ಟ್ 5ರದು, 5 5 25, 25 125. ಇದಾದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ? 5 ಆದಮೇಲೆ 6. 6 6 36, 36 216. 216. ಇಲ್ಲಿ ನೋಡಿ, 1ನೇದು ಪ್ಲಸ್ ಮಾಡಿದ್ದಾರೆ, 2ನೇದು ಮೈನಸ್ ಮಾಡಿದ್ದಾರೆ, 3ನೇದು ಪ್ಲಸ್ಸು, 4ನೇದು ಮೈನಸ್ಸು. ಮೈನಸ್ ಆದಮೇಲೆ ಏನು ಬರುತ್ತೆ? ಪ್ಲಸ್ಸು. 62ಕ್ಕೆ 216 ಕೂಡಿಸಿದ್ರೆ ಎಷ್ಟು? 2 8 7 278. ಇಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ 278. ನಿಮ್ಮ ಆಯ್ಕೆ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸಂಖ್ಯೆಯು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲದು? ಈ ಆಯ್ಕೆಗಳಿರುವಂಥ ಯಾವ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸ್ತದೆ ಅಂತ ಕೇಳಿದ್ದಾರೆ. ಸರಣಿ ಏನಿದೆಪ್ಪ? 8, 18, 38, 78, 158. ನೆಕ್ಸ್ಟ್ ಕ್ವಶನ್ ಮಾರ್ಕ್. 8 ಮತ್ತು 18 ನಡುವೆ ಎಷ್ಟು ಡಿಫರೆನ್ಸ್ ಇದೆ? 10. 18 ಮತ್ತು 38 ನಡುವೆ ಎಷ್ಟು ಡಿಫರೆನ್ಸ್ ಇದೆ? 20. 38 ಮತ್ತು 78 ನಡುವೆ ಎಷ್ಟು ಡಿಫರೆನ್ಸ್ ಇದೆ? 40. 78 ಮತ್ತು 158 ನಡುವೆ ಎಷ್ಟು ಡಿಫರೆನ್ಸ್ ಇದೆ? 80. ಓಕೆ, ಇದು ನೆಕ್ಸ್ಟ್ ಗೊತ್ತಿಲ್ಲ. ಇಲ್ಲೇನು ಮಾಡಿದ್ದಾರೆ? 10ಅನ್ನು ಆ್ಯಡ್ ಮಾಡಿದ್ದಾರೆ, ಇಲ್ಲಿ 20 ಆ್ಯಡ್ ಮಾಡಿದ್ದಾರೆ, ಇಲ್ಲಿ 40, ಇಲ್ಲೇ 80. 10 2 20, 22 40, 42 80, 82 160. ಹಾಗಾದರೆ 158 + 160 ಎಷ್ಟಾಗುತ್ತೆ? 8 6 6 12 12 1
11 ಕಾಲ ಬಂತು 1 318. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತಂದರೆ 318. ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಲ್ಲಿ ಫಸ್ಟ್ 1ನೇ ಕ್ವಶನ್ ಇತ್ತಲ್ಲ, ಅದೇ ಸೇಮ್ ಕ್ವಶನ್, ಸರಣಿಯನ್ನು ಪೂರ್ಣಗೊಳಿಸುವುದು. ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ, GHIJK 5 ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ದಾರೆ. ಅಲ್ಲಿ 6 ಅಕ್ಷರಗಳಿತ್ತು, ಇಲ್ಲಿ 5 ಅಕ್ಷರಗಳು. ಯಾವ್ಯಾವಪ್ಪ? GHIJK 5 ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ದಾರೆ. ಜಿ ಆದಮೇಲೆ ನೆಕ್ಸ್ಟ್ ಯಾವುದು ಬರುತ್ತೆ? ಜಿ ಆದಮೇಲೆ ಬರೋದು ಎಚ್. ಎಚ್ ಆದಮೇಲೆ HIJK, ಇಲ್ಲಿಗೊಂದು ಗುಂಪಾಯಿತು. ಮತ್ತು ಜಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಜಿ ಆದಮೇಲೆ ಮತ್ತೆ ಯಾವುದು ವರ್ಡ್? HIJK, ಇಲ್ಲಿಗೊಂದು ಗುಂಪಾಯಿತು. ಗುಂಪಾಗಿಂದ ಮತ್ತೆ ಮೊದಲೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಜಿಯಿಂದ ಸ್ಟಾರ್ಟ್ ಆಗುತ್ತೆ. HIJK, ಇಲ್ಲಿಗೊಂದು ಗುಂಪಾಯಿತು. ಆಮೇಲೆ GHIJK, ಕೊನೆಯಲ್ಲಿ ಯಾವ್ದು ಬರುತ್ತೆ? ಕೆ. ಯಾಕಂದರೆ ಬಿಟ್ಟು ಹೋಗಿರೋ ಸಂಖ್ಯೆ ಅಕ್ಷರಗಳು ಯಾವ್ಯಾವು? HHGK. ನಿಮ್ಮ ಆಯ್ಕೆ ಡಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆರಿಸಿ. ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ. ಅದೇನಪ್ಪ? 2673, 891, 297, 99, ಕ್ವಶನ್ ಮಾರ್ಕ್ 11. ಓಕೆ, ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಇದನ್ನು 3ರಿಂದ ಭಾಗಿಸ್ರಿ. 8 3 24, 2 ಉಳಿತು. ಇದನ್ನು ಕೆಳಗಿಳಿಸ್ಕೊಂಡ್ರೆ 3 9 27, 0 0, 3 ಕೆಳಗೆ ತೊಗೊಂಡ್ರೆ 3 1 3, ಇದು ಬಂತು. ಆಮೇಲೆ ಮತ್ತೆ ಇದನ್ನು 3ರಿಂದ ಭಾಗಿಸಿ, ಅಂದರೆ ಡಿವೈಡೆಡ್ ಬೈ 3 ಮಾಡ್ಕೊತ ಹೋಗಬೇಕು. 3 2 6, 2 ಉಳಿತು. 9 ಕೆಳಗಿಳಿಸ್ಕೊಂಡ್ರೆ 3 9 27, 0 2 ಉಳಿತು. 1 ತೊಗೊಂಡ್ರೆ 3 7 21, 0. ಹಾಗೆ 3ರಿಂದ ಡಿವೈಡೆಡ್ ಮಾಡಿದರೆ ಇಲ್ಲೇ 99ನ್ನು 3ರಿಂದ ಡಿವೈಡ್ ಮಾಡಿ. 3 3 9, 0 9 ಕೆಳಗೆ ತೊಗೊಂಡ್ರೆ 3 3 9. ಹಾಗಾಗಿ ಇಲ್ಲೇ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಆಯ್ಕೆ ಯಾವುದು ಅಥವಾ ಸಂಖ್ಯೆ ಯಾವುದು ಅಂತಂದರೆ ಅದು ಬಿ 33. ಏನು ಮಾಡಿದಾರಪ್ಪ ಅಂತಂದರೆ ಪ್ರತಿಯೊಂದು ಅಕ್ಷರವನ್ನು 3ರಿಂದ ಭಾಗಾಕಾರ ಪ್ರತಿಯೊಂದು ಸಂಖ್ಯೆಯನ್ನು 3ರಿಂದ ಭಾಗಾಕಾರ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನೆಕ್ಸ್ಟ್ 99ನ್ನು 3ರಿಂದ ಭಾಗ ಮಾಡಿದರೆ 33 ಬರುತ್ತೆ. ಹಾಗಾಗಿ ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ. ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದ್ದನ್ನು ಆರಿಸಿ. ಇಲ್ಲಿ ಒಂದು ಅಕ್ಷರ ಸರಣಿಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಒಳಗೆ ಈ ಆಯ್ಕೆಗಳಲ್ಲಿ ಇರುವಂಥ ಯಾವ ಅಕ್ಷರ ಗುಂಪು ಬರುತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ಹಿಂದೆ ನೋಡಿದ್ವಲ್ಲ, ಆ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಪ್ಪ? N, M, L, K. ಹಿಂಗಲ್ಲ, ಒಂದು ನಿಮಿಷ. N, M, L, K, R, Q, P, O, T, S, R, Q. N ಅಂದರೆ ಎಷ್ಟು? 14. M ಅಂದರೆ 13. L ಅಂದರೆ 12. K ಅಂದರೆ 11. ಏನು ಮಾಡಿದಾರಪ್ಪ? -1 ಮಾಡ್ಕೊತ ಹೋಗಿದ್ದಾರೆ. 11 - 1 ಎಷ್ಟು? 10. 10 ಅಂತಂದರೆ ಯಾವ್ದು ಬರುತ್ತೆ? J. ಅದಾದಮೇಲೆ ನೆಕ್ಸ್ಟ್ R ಅಂದರೆ ಎಷ್ಟು? 18.
ಕ್ಯೂ ಅಂದರೆ 17, ಪಿ ಅಂದರೆ 16, ಓ ಅಂದರೆ 15. 15 ಮೈನಸ್ 1 ಎಷ್ಟು? 14. 14ಕ್ಕೆ ಯಾವ ಅಕ್ಷರ ಬರುತ್ತೆ? ಎನ್. ನೆಕ್ಸ್ಟ್ ಟಿ. ಟಿ ಅಂದರೆ ಎಷ್ಟು? 20, 19, 18, 17 ಮೈನಸ್ 1 16 ಅಂದರೆ ಪಿ. ಇಲ್ಲೇ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಅಕ್ಷರ ಗುಂಪು ಯಾವುದು ಅಂತಂದರೆ JNP. ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರಣಿ ಏನಿದೆ? 0, 1, 5, 14, 30 ಕ್ವಶನ್ ಮಾರ್ಕ್. 0, 1, 5, 14, 30 ಕ್ವಶನ್ ಮಾರ್ಕ್. 0ದಿಂದ 1ರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? +1 ಮಾಡಿದ್ದಾರೆ. 1ರಿಂದ 5ರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 4 ಕೂಡಿಸಿದ್ದಾರೆ. 5ರಿಂದ 14ರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 9 ಕೂಡಿಸಿದ್ದಾರೆ. 14ರಿಂದ 30ರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? 16 ಕೂಡಿಸಿದ್ದಾರೆ. ಇಲ್ಲೇನಾಗಿದೆ? ಏನು ಮಾಡಿದ್ದಾರಪ್ಪ ಅಂತಂದ್ರೆ 1 ವರ್ಗ ಮಾಡಿದ್ದಾರೆ. 1 1 1, 2 2 2 4, 3 3 9, 4 4 16, 1 2 3 4. ಹಾಗಿಂದ ನೆಕ್ಸ್ಟ್ ಸಂಖ್ಯೆ ಯಾವುದು? 5. 5 5 25. 30ಕ್ಕೆ 25 ಕೂಡಿಸಿದ್ರೆ ಎಷ್ಟು ಬರುತ್ತೆ? 55. ಆಪ್ಷನ್ ಡಿ ನಿಮ್ಮ ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಅಕ್ಷರಗಳ ಸಮೂಹವನ್ನು ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ನೀಡಿರುವ ಸರಣಿಯು ಪೂರ್ಣಗೊಳ್ಳುತ್ತದೆ? ಇಲ್ಲೊಂದು ಅಕ್ಷರ ಸಮೂಹ ಕೊಟ್ಟಿದ್ದಾರೆ. ನಾವು ಎಡದಿಂದ ಬಲಕ್ಕೆ ನೋಡ್ಕೊತ ಹೋದ್ರೆ ಇಲ್ಲಿ ಬಿಟ್ಟ ಸ್ಥಳದೊಳಗೆ ಯಾವ ಅಕ್ಷರಗಳು ನಾವು ತುಂಬಬೇಕಂತ ಕೇಳಿದ್ದಾರೆ. ಏನಿದೆ? OPQ. ಕ್ಯೂ ಆದಮೇಲೆ ಏನು ಬರುತ್ತೆ? RST. ಓಕೆ. ಇಲ್ಲಿ 6 ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ದಾರೆ. OPQRST. ಅದಾದಮೇಲೆ ಮತ್ತೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. OPQRST. ಇಲ್ಲಿ ಒಂದು ಗುಂಪಾಯಿತು. ಅದಾದ್ಮೇಲೆ ಓ ಆದಮೇಲೆ ಯಾವ ಅಕ್ಷರ ಬರುತ್ತೆ? ಆದಮೇಲೆ PQRST. ಇಲ್ಲಿಗೊಂದು ಗುಂಪಾಯಿತು. ಆಮೇಲೆ OPQRS. ಎಸ್ ಆದಮೇಲೆ ಯಾವ ಅಕ್ಷರ ಬರುತ್ತೆ? ಟಿ. ಇಲ್ಲಿಗೊಂದು ಗುಂಪಾಯಿತು. ಆಮೇಲೆ OPQR. ಆರ್ ಆದಮೇಲೆ ಎಸ್, ಎಷ್ಟು? ಟಿ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರುವಂಥ ಅಕ್ಷರಗಳು ಯಾವ್ಯಾವ ಅಂತಂದರೆ RPTS. ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಏನು? ಆಯ್ಕೆ ಡಿ, RPTS. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರಣಿ ಏನಿದೆಪ್ಪ? 14, 6, 5, 6.5, 12 ಕ್ವಶನ್ ಮಾರ್ಕ್. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ 14 × 0.5 ಎಷ್ಟಾಯಿತು? 7 - 1 ಅಂದರೆ ಎಷ್ಟು? 6. ಓಕೆ. 6 × 1 = 6 - 1 ಎಷ್ಟಾಯಿತು? 5. ಇದಾಯಿತು. ನೆಕ್ಸ್ಟು 5 × 1.5 = 7.5 - 1 = 6.5. 6.5. 6.5 × 2 = 13. 13 - 1 12. ಇದು ಬಂತ. ಏನು ಮಾಡಿದ್ದಾರೆ? ಮೊದಲನೇ ಸಂಖ್ಯೆಯನ್ನು 0.5 ಗುಣಿಸಿ 1 ಮೈನಸ್ ಮಾಡಿದ್ದಾರೆ. ಎರಡನೇ ಸಂಖ್ಯೆಯನ್ನು 1 ಗುಣಿಸಿ 1 ಮೈನಸ್ ಮಾಡಿದ್ದಾರೆ.
ಮೂರನೇ ಸಂಖ್ಯೆನ 1.5 ಅಂದರೆ 1.5ರಿಂದ ಗುಣಿಸಿ 1 ಮೈನಸ್ ಮಾಡಿದ್ದಾರೆ. ನಾಲ್ಕನೇ ಸಂಖ್ಯೆಯನ್ನು 2ರಿಂದ ಗುಣಿಸಿ 1 ಮೈನಸ್ ಮಾಡಿದ್ದಾರೆ. ಮುಂದಿನ ಸಂಖ್ಯೆನ ಏನಾಯಿತು, 0.5 ಆಯಿತು, 1 ಆಯಿತು, 1.5 ಆಯಿತು, 2 ಆಯಿತು. 2 ಆದಮೇಲೆ ಯಾವ್ದು ಬರುತ್ತೆ, 2.5. 12 ಇಂಟು 2.5 ಇಸ್ ಈಕ್ವಲ್ಸ್ ಟು 30. 12 ಇಂಟು 2.5 ಇಸ್ ಈಕ್ವಲ್ಸ್ ಟು 30. 30ರಲ್ಲಿ 1 ಕಳೆದ್ರೆ ಎಷ್ಟು, 29. ಇಲ್ಲೇ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 29. ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಅಕ್ಷರ ಸಂಖ್ಯಾ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನಕ್ಕೆ ಸರಿ ಹೊಂದುತ್ತದೆ? ಅಲ್ಲೇ ಹಿಂದಿನ ಕ್ವಶನ್ ನೋಡಿದ್ವಲ್ಲ ನಾವು, ಆ ರೀತಿ ಕ್ವಶನ್ ಕೇಳಿದ್ದಾರೆ. ಇದನ್ನು ಯಾವ ರೀತಿ ಬಿಡಿಸ್ಬೇಕಪ್ಪ? ಸರಣಿ ಏನಿದೆ, ಒಂದನೇದು ಯು ವಿ ಕ್ವಶನ್ ಮಾರ್ಕ್ ಎಕ್ಸ್ ವೈ ಝೆಡ್. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಡಿ ಎಫ್ ಕ್ವಶನ್ ಮಾರ್ಕ್ ಜೆ ಎಲ್ ಎನ್. ಅದಾದಮೇಲೆ ಏನಿದೆ, ಎಫ್ ಐ ಕ್ವಶನ್ ಮಾರ್ಕು ಎಫ್ ಐ ಓ ಆರ್ ಯು. ನೆಕ್ಸ್ಟು 6 9 ಕ್ವಶನ್ ಮಾರ್ಕು 15 18 21. ಎಷ್ಟು ಇಲ್ಲಿ ಯುನ ಸಂಖ್ಯೆ ಎಷ್ಟು? ಯು ಅಂತಂದರೆ 21. ವಿ ಅಂತಂದರೆ ವಿ ಅಂದರೆ ಎಷ್ಟು? 22. ಎಕ್ಸ್ ಅಂತಂದರೆ 24. ವೈ ಅಂದರೆ 25. ಝೆಡ್ ಅಂದರೆ 26. 21 ಪ್ಲಸ್ 1, 22ಕ್ಕೆ 1 ಕೂಡಿಸಿದರೆ ಎಷ್ಟು? 23. ಇಲ್ಲಿ ಯಾವುದು ಬರುತ್ತೆ? 23ರ ಅಕ್ಷರ ಯಾವುದು? ಡಬ್ಲ್ಯೂ. ಓಕೆ. ನೆಕ್ಸ್ಟ್ ಡಿ ಅಂದರೆ ಎಷ್ಟು? 4. ಎಫ್ ಅಂದರೆ 6. ಇಲ್ಲೇ 1 ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ, ಇಲ್ಲೇ 2 ಆ್ಯಡ್ ಮಾಡಿದ್ದಾರೆ. 2 4 ಆದಮೇಲೆ 6ಕ್ಕೆ 2 ಸೇರಿಸಿದರೆ ಎಷ್ಟು? 6ಕ್ಕೆ 2 ಸೇರಿಸಿದ್ರೆ 8. 8ರದ ಅಕ್ಷರ ಯಾವುದು? ಎಚ್. ಅದಾದಮೇಲೆ ನೆಕ್ಸ್ಟ್ ಎಫ್ನ ಅಕ್ಷರ ಎಷ್ಟು? ಇದು ಸಂಖ್ಯೆ ಎಷ್ಟು? 6. ಐನ ಸಂಖ್ಯೆ ಎಷ್ಟು? 9. ಇಲ್ಲೇನು ಮಾಡಿದ್ದಾರೆ? ಪ್ಲಸ್ 3 ಮಾಡಿದ್ದಾರೆ. 1ನೇ ಅಕ್ಷರ ಸಣ್ಣ ಒಳಗೆ ಏನು ಮಾಡಿದ್ದಾರೆ? ಪ್ಲಸ್ 1 ಮಾಡಿದ್ದಾರೆ. 2ನೇದ್ರೊಳಗೆ ಪ್ಲಸ್ 2, 3ನೇದ್ರೊಳಗೆ ಪ್ಲಸ್ 3. 9ಕ್ಕೆ 3 ಕೂಡಿಸಿದ್ರೆ ಎಷ್ಟು? 12. 12ರೊಳಗೆ ಯಾವ ಅಕ್ಷರ ಬರುತ್ತೆ? ಎಲ್. ಓಕೆ. ಇದೇ ರೀತಿ ಇದು ಸೇಮ್ ಕಂಟಿನ್ಯೂ ಆಗುತ್ತೆ. ನೀವು ಫುಲ್ ನೋಡೋದೇನು ಅವಶ್ಯಕತೆ ಇಲ್ಲ. 6ಕ್ಕೆ 3 ಕೂಡಿಸಿದ್ರೆ 9, 9ಕ್ಕೆ 3 ಕೂಡಿಸಿದ್ರೆ 12. ಹಾಗಾದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬರುವಂಥ ಅಕ್ಷರ ಸಂಖ್ಯಾ ಸಮೂಹ ಯಾವುದಪ್ಪ ಅಂತಂದ್ರೆ ಡಬ್ಲ್ಯೂ ಎಚ್ ಎಲ್ 12. ಆಯ್ಕೆ ಡಿ ನಿಮ್ಮ ಸರಿಯಾದ ಉತ್ತರ ಆಗೈತೆ. ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರಣಿ ಏನಿದೆಪ್ಪ? 55 165 495 1485 ಕ್ವಶನ್ ಮಾರ್ಕ್ 13365. ಓಕೆ. ಇದು ನಿಮ್ಮ ಸರಣಿ. ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ 55ನ್ನು 3ರಿಂದ ಗುಣಿಸ್ರಿ. 3 5 15 ಕಾಲ ಬಂತು 1, 3 5 15, 15 1 16. ಇದನ್ನು ಇಂಟು 3 ಮಾಡಿದ್ದಾರೆ. 165 ಬಂತು. 165 ಇಂಟು 3, 3 5 15 ಕಾಲ ಬಂತು 1, 3 6 18 1 19 ಕಾಲ ಬಂತು 1, 3 1 3 1 4.
495. ಅದೇ ರೀತಿ ಪ್ರತಿಯೊಂದು ಸಂಖ್ಯೆಯನ್ನು 3ರಿಂದ ಗುಣಿಸಿದರೆ ಮುಂದಿನ ಸಂಖ್ಯೆ ಬರುತ್ತೆ. ಈಗ ನಮಗೇನು ಬೇಕಾಗಿದೆ, ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತಬೇಕು. ನಾವು ಅದರ ಹಿಂದಿನ ಸಂಖ್ಯೆನ 3ರಿಂದ ಗುಣಿಸೋಣ. 1485ನ 3ರಿಂದ ಗುಣಿಸಿದರೆ 3 5 15 ಕಲ ಬಂತು 1, 3 8 24, 24 1 25ಕ್ಕೆ 5 ಕಲ ಬಂತು 2, 3 4 12, 12ಕ್ಕೆ 2 ಸೇರಿಸಿದರೆ 14 ಕಲ ಬಂತು 1, 3 1 3 1 4. ಇಲ್ಲಿ ಯಾವ ಸಂಖ್ಯೆ ಬರುತ್ತಪ್ಪ ಅಂತಂದ್ರೆ 4455 ಅಂದರೆ 4455. ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, 13ನೇ ಪ್ರಶ್ನೆ. ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ. ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದನ್ನು ಆಯ್ಕೆ ಮಾಡಿ. ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಒಳಗೆ ಯಾವ ಆಯ್ಕೆ ಅಥವಾ ಯಾವ ಅಕ್ಷರ ಗುಂಪು ಬರುತ್ತೆ ಅಂತ ಹೇಳಿದ್ದಾರೆ. ಏನಿದೆಪ್ಪ ಸರಣಿ? ಎಮ್ ಕ್ಯೂ, ಎಸ್ ಓ, ಕ್ಯೂ ಯು ಡಬ್ಲ್ಯೂ ಎಸ್. ಓಕೆ, ಇಲ್ಲಿ ಎಮ್ ಮತ್ತು ಎಸ್ ನಡುವೆ ಎಷ್ಟು ಡಿಫರೆನ್ಸ್ ಇದೆ? ಎಮ್ ಮತ್ತು ಎಸ್ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? ಎಮ್ ಅಂದರೆ 13, ಎಸ್ ಅಂತಂದರೆ 19. 13 ಮತ್ತು 19 ಅಂದರೆ 13ಕ್ಕೆ 6 ಕೂಡಿಸಿದ್ದಾರೆ. ಓಕೆ, ನೆಕ್ಸ್ಟ್ ಎಸ್ ಮತ್ತು ಕ್ಯೂ. ಎಸ್ ಮತ್ತು ಕ್ಯೂ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ? ಎಸ್ ಅಂದರೆ 19 ಆಯಿತು. ಕ್ಯೂ ಅಂದರೆ ಎಷ್ಟು? 17. ಕ್ಯೂ ಅಂದರೆ 17. 19ರಲ್ಲಿ ಇಲ್ಲಿ 2 ಮೈನಸ್ ಮಾಡಿದ್ದಾರೆ. 17 ಬಂತು. ನೆಕ್ಸ್ಟ್ ಕ್ಯೂ ಮತ್ತು ಡಬ್ಲ್ಯೂ ನಡುವೆ ಎಷ್ಟು ಡಿಫರೆನ್ಸ್ ಇದೆ? ಡಬ್ಲ್ಯೂ ಅಂದರೆ ಎಷ್ಟು? 23. 17ಕ್ಕೆ ಇಲ್ಲಿ ಮತ್ತೆ ಪ್ಲಸ್ 6 ಮಾಡಿದ್ದಾರೆ. ಮೊದಲನೇಗೆ ಪ್ಲಸ್ 6 ಮಾಡಿದ್ದಾರೆ. ನೆಕ್ಸ್ಟ್ -2 ಮತ್ತು ಪ್ಲಸ್ 6 ಆದಮೇಲೆ ಮತ್ತೇನು ಮಾಡ್ತಾರೆ? ನೆಕ್ಸ್ಟ್ ಬರುವ ಅಕ್ಷರಕ್ಕೆ -2. 23ಕ್ಕೆ 2 ಕಳೆದ್ರೆ ಎಷ್ಟಾಗುತ್ತೆ? 21. 21ರ ಅಕ್ಷರ ಯಾವುದು? ಯು. ಓಕೆ, ನೆಕ್ಸ್ಟ್ ಯಾವುದು? ಕ್ಯೂ ಮತ್ತು ಓ ನಡುವೆ ಏನು ಡಿಫ್ರೆನ್ಸ್ ಇದೆ? ಕ್ಯೂ ಮತ್ತು ಓ ನಡುವೆ ಕ್ಯೂ ಅಂದರೆ ಎಷ್ಟು? 17. ಓ ಅಂತಂದರೆ 15. ಇಲ್ಲೇನು ಮಾಡಿದ್ದಾರೆ? 2 ಕಳೆದಿದ್ದಾರೆ. ಓ ಮತ್ತು ಯು ನಡುವೆ ಏನು ಡಿಫ್ರೆನ್ಸ್ ಇದೆ? ಓ ಅಂದರೆ 15 ಆಯಿತು. ಯು ಅಂದರೆ ಎಷ್ಟು? 21. ಇಲ್ಲೂ ಸೇಮ್ ಪ್ಲಸ್ 6 ಮಾಡಿದ್ದಾರೆ. ಆಮೇಲೆ ಓ ಮತ್ತು ಎಸ್, ಈ ಯು ಮತ್ತು ಎಸ್ ನಡುವೆ ಇದು 21, 19 -2 ಮಾಡಿದ್ದಾರೆ. ಫಸ್ಟ್ -2 +6 -2, ನೆಕ್ಸ್ಟ್ ಏನು ಬರುತ್ತೆ? +6. ಓಕೆ, 19ಕ್ಕೆ 6 ಕೂಡಿಸಿದರೆ ಎಷ್ಟು? 25. 25ರದ್ದು ಯಾವುದು? ವಾಯ್. ಓಕೆ, ಇಲ್ಲೇ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಅಕ್ಷರ ಗುಂಪು ಯಾವುದು ಅಂತಂದ್ರೆ UY. ಆಯ್ಕೆ ಸಿ ನಿಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಪ್ರಶ್ನೆಯಲ್ಲಿ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರಣಿ ಏನಿದೆಪ್ಪ? 6075 1, 2025, ಕ್ವಶನ್ ಮಾರ್ಕ್ 225, 75. ಏನಿಲ್ಲ, ಸಿಂಪಲ್. 3ರಿಂದ ಭಾಗಾಕಾರ ಮಾಡಿ. 3 2 6, 0 0 ಇಳಿಸ್ಕೊಂಡು 0 0 ಹೋಗಿಲ್ಲ 0, 7 ಇಳಿಸ್ಕೊಂಡು 3 2 6, 1 ಉಳಿತು 5 ಇಳಿಸ್ಕೊಂಡು 3 5 15. ಈಗ 2025 3ರಿಂದ ಭಾಗಾಕಾರ ಮಾಡಿದರೆ ಎಷ್ಟು ಬರುತ್ತೆ? 3 6 18, 10ರೊಳಗೆ 8 ಹೋದ್ರೆ 2, 0 2 ಇಸ್ಕೊಂಡು 3 7 21, 1 0 5 ಇಸ್ಕೊಂಡು 3 5 15. ಓಕೆ,
ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 675. ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಯಲ್ಲಿ ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆರಿಸಿ. ಸರಣಿ ಏನಿದೆ? 86, 107, 82, 111, 78, 115. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ಅಬ್ಸರ್ವ್ ಮಾಡಿರಿ. ಇಲ್ಲಿ ನೆಕ್ಸ್ಟ್ ಏನು ಬರೋದು? ಕ್ವಶನ್ ಮಾರ್ಕ್. 86 ಮೈನಸ್ 4 ಎಷ್ಟಾಯಿತು? 82. 82 ಮೈನಸ್ 4 70. 78 ಮೈನಸ್ 4 ಎಷ್ಟು? 74. ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ 16. ಕೆಳಗಿನ ಯಾವ ಅಕ್ಷರ ಸಮೂಹವು ಕೊಟ್ಟಿರುವ ಸರಣಿಯಲ್ಲಿ ಖಾಲಿ ಜಾಗವನ್ನು ಬದಲಿಸ್ತದೆ ಅಂತಂದು ಕೇಳಿದ್ದಾರೆ. ಇಲ್ಲಿ ಅಕ್ಷರ ಸರಣಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಮೊದಲನೇದು ಪಿ ಇದೆ. ಪಿಕ +1, ಕ್ಯೂ ಬರುತ್ತೆ. ಕ್ಯೂಕ +1 ಅಂದರೆ ಎಷ್ಟು? 6. ಓಕೆ, ನೆಕ್ಸ್ಟು ಆರ್ ಇದೆ. ಆರ್ +1 ಎಸ್ಗೆ +1 ಎಷ್ಟು? ಟಿ. ಕ್ಯೂ ಆರ್ ಆದಮೇಲೆ ಏನು ಬರುತ್ತೆ? ಎಸ್. ಇಲ್ಲೇ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಮುಂದಿನ ಅಂದರೆ ಒಂದೊಂದನ್ನು ಸೇರಿಸ್ಕೊತ ಹೋಗಿದ್ದಾರೆ, ಮುಂದಿನ ಅಕ್ಷರ ಬರುತ್ತೆ. ಹಾಗಾಗಿ ನಿಮ್ಮ ಸರಿಯಾದ ಉತ್ತರ ಏನು? ಆಯ್ಕೆ ಸಿ, RTS. ಓಕೆ, ಮುಂದಿನ ಪ್ರಶ್ನೆ. ನೀಡಲಾದ ಸರಣಿಯಲ್ಲಿ ಒಂದು ಪದವು ಬಿಟ್ಟು ಹೋಗಿದೆ. ಸರಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ವಿಕಲ್ಪವನ್ನು ಆರಿಸಿ. ಏನಿದೆಪ್ಪ ಸರಣಿ? ಎಸ್, ಗಾಳಿ ರೀತಿ ನೋಡ್ಕೊಳ್ಳೋಣ. L P T X ಕ್ವಶನ್ ಮಾರ್ಕ್ M Q U Y ಕ್ವಶನ್ ಮಾರ್ಕ್ R V Z D ಕ್ವಶನ್ ಮಾರ್ಕ್ C G K O ಕ್ವಶನ್ ಮಾರ್ಕ್. ಎಲ್ ಅಂದರೆ ಎಷ್ಟು? ಎಲ್ ಅಂದರೆ 12. ಪಿ ಅಂತಂದರೆ 16. ಟಿ ಅಂತಂದರೆ 20. ವಾಯ್ ಇದು ಎಕ್ಸ್ ಅಂತಂದರೆ 24. 12ಕ್ಕೆ 4 ಸೇರಿಸಿದಾರ 16 ಆಯಿತು. 16ಕ್ಕೆ 4 ಸೇರಿಸಿದರೆ 20 ಆಯಿತು. 20ಕ್ಕೆ 4 ಸೇರಿಸಿ 24 ಆಯಿತು. 24ಕ್ಕೆ 4 ಸೇರಿಸಿದರೆ ಎಷ್ಟು? 28. 28 ಅಂತಂದರೆ 20 Z 26 ಆಯಿತು. ಅದಾದಮೇಲೆ 27A 28 B. ಇಲ್ಲಿ ಯಾವುದು ಬರುತ್ತೆ? ಒಂದನೇ ಅಕ್ಷರ ಬಿ. ಓಕೆ, ನೆಕ್ಸ್ಟು ಎಮ್ ಅಂದರೆ ಎಷ್ಟು? 13. ಕ್ಯೂ ಅಂತಂದರೆ ಎಷ್ಟು? 17. ಯು ಅಂದರೆ 21. ವಾಯ್ ಅಂತಂದರೆ 25. ಇಲ್ಲೂ ಸೇಮ್ +4 ಮಾಡಿದ್ದಾರೆ. +4 +4 25 +4 ಎಷ್ಟು? 29. 29. ಬಿ 28 ಬಿ ಆದರೆ 29 ಏನಾಗುತ್ತೆ? ಸಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆರ್ ಅಂದರೆ ಎಷ್ಟು? 18. ವಿ ಅಂದರೆ ಎಷ್ಟು? 22. ಝಡ್ ಅಂತಂದರೆ 26. ಡಿ ಅಂತಂದರೆ 4. ಓಕೆ, ನೆಕ್ಸ್ಟು ಕ್ವಶನ್ ಮಾರ್ಕ್. 18ಕ್ಕೆ 4 ಸೇರಿಸಿದ್ರೆ 22. 22ಕ್ಕೆ 4 ಸೇರಿಸಿದ್ರೆ 26. 26ಕ್ಕೆ ಮುಗೀತು. 26ಕ್ಕೆ 4 ಸೇರಿಸಿದ್ರೆ ಮತ್ತು 1ರಿಂದ ಸ್ಟಾರ್ಟ್ ಆಗುತ್ತೆ. 4ಕ್ಕೆ 4 ಸೇರಿಸಿದ್ರೆ 8. 8 ಯಾವುದಿದೆ? 8 ಇಲ್ಲಿ ಬರುವಂಥದ್ದು ಅಕ್ಷರ ಯಾವುದು ಅಂತಂದರೆ ಎಚ್. ಓಕೆ,
ನೆಕ್ಸ್ಟ್ ಸಿ ಅಂದರೆ ಎಷ್ಟು 3, ಜಿ ಅಂದರೆ 7, ಕೆ ಅಂತಂದರೆ 11, ಓ ಅಂತಂದರೆ 15, 15 ಪ್ಲಸ್ 4 ಎಷ್ಟು 19, 19ಕ್ಕೆ ಯಾವ ಅಕ್ಷರ ಬರುತ್ತೆ 19ಕ್ಕೆ ಎಸ್ ಬರುತ್ತೆ. ನಿಮ್ಮ ಇಲ್ಲಿ ಅಕ್ಷರ ಗುಂಪು ಯಾವುದು ಅಂತಂದರೆ ಬಿ ಸಿ ಎಚ್ ಎಸ್, ಬಿ ಸಿ ಎಚ್ ಎಸ್. ಆದ್ದರಿಂದ ಆಯ್ಕೆ ಬಿ ನಿಮ್ಮ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು, ಈ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಸರಣಿಯಿಂದ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಓಕೆ, ಇಲ್ಲೊಂದು ಸರಣಿ ಕೇಳಿದ್ದಾರೆ. ಸರಣಿ ಏನಿದೆಪ್ಪ ಅಂತಂದರೆ 74, 61, 82, 53, 90 ಕ್ವಶನ್ ಮಾರ್ಕ್. ಓಕೆ, ಇಲ್ಲಿ ಏನು ಮಾಡಿದ್ದಾರೆ ನೋಡಿರಿ, 74ಕ್ಕೆ ಪ್ಲಸ್ 8 82 ಆಯಿತು, 82ಕ್ಕೆ ಪ್ಲಸ್ 8 90 ಆಯಿತು. ಓಕೆ, ಇಲ್ಲಿ ಏನು ಮಾಡಿದ್ದಾರೆ 61ಕ್ಕೆ ಮೈನಸ್ 8 53 ಆಯಿತು, 53ಕ್ಕೆ ಮೈನಸ್ 8 ಎಷ್ಟಾಗುತ್ತೆ 53ಕ್ಕೆ ಮೈನಸ್ 8 45. ಓಕೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ 45. ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಕ್ಷರ ಸಮೂಹವನ್ನು ಎಡದಿಂದ ಬಲಕ್ಕೆ ಅನುಕ್ರಮವಾಗಿ ಇರಿಸಿದಾಗ ನೀಡಿರುವ ಸರಣಿಯು ಪೂರ್ಣಗೊಳ್ಳುತ್ತದೆ? ಇಲ್ಲಿ ಏನಿದೆಪ್ಪ ಅಂತ, ಡಿ ಇ ಎಫ್ ಜಿ ಎಚ್, ಎಚ್ ಆದಮೇಲೆ ಏನು ಬರುತ್ತೆ ಐ. ಓಕೆ, ಇಲ್ಲೂ 6 ಅಕ್ಷರಗಳ ಒಂದು ಗುಂಪನ್ನು ಮಾಡಿದ್ದಾರೆ. ಐ ಆಗಿಂದ ಮತ್ತೆ ಡಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಡಿ ಇ ಎಫ್ ಜಿ ಎಚ್ ಐ, ಇಲ್ಲಿಗೊಂದು ಗುಂಪಾಯಿತು. ಆಮೇಲೆ ಡಿ ಇ ಎಫ್ ಜಿ, ಜಿ ಆದಮೇಲೆ ಏನು ಬರುತ್ತೆ ಜಿ ಆದಮೇಲೆ ಎಚ್ ಐ. ಡಿ ಇ ಎಫ್ ಜಿ ಎಚ್ ಐ, ಡಿ ಇ ಎಫ್, ಎಫ್ ಆದಮೇಲೆ ಏನು ಬರುತ್ತೆ ಜಿ ಎಚ್ ಐ. ಡಿ ಇ ಎಫ್ ಜಿ ಎಚ್ ಐ, ಡಿ ಇ ಇ ಆದಮೇಲೆ ಏನು ಬರುತ್ತೆ ಎಫ್ ಜಿ ಎಚ್ ಐ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಇರುವಂಥ ಅಕ್ಷರಗಳು ಯಾವ್ಯಾವು ಅಂತಂದ್ರೆ ಐ ಎಚ್ ಜಿ ಎಫ್. ಹಾಗಾಗಿ ನಿಮ್ಮ ಆಯ್ಕೆ ಯಾವುದು? ಆಯ್ಕೆ ಡಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ನೀಡಲಾದ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗಕ್ಕೆ ಈ ಕೆಳಗಿನ ಯಾವ ಸಂಖ್ಯೆಯು ಬರುತ್ತದೆ? ಇಲ್ಲೊಂದು ಸರಣಿ ಕೊಟ್ಟಿದ್ದಾರೆ. ಸರಣಿ ಏನಿದೆಪ್ಪ 8, 16, 7, 14, 5, 10, 1, 2 ಕ್ವಶನ್ ಮಾರ್ಕ್. ಓಕೆ, ಇಲ್ಲಿ ಏನು ಮಾಡಿದ್ದಾರೆ, 8 ಮತ್ತು 7 ನಡುವೆ ಎಷ್ಟಿದೆ -1. 7 ಮತ್ತು 5 ನಡುವೆ ಏನಿದೆ -2. 5 ಮತ್ತು 1 ನಡುವೆ ಏನಿದೆ -4. ಓಕೆ, 16 ಮತ್ತು 14 ನಡುವೆ ಏನಿದೆ -2. 14 ಮತ್ತು 10 ನಡುವೆ ಏನಿದೆ -4. 10 ಮತ್ತು 2 ನಡುವೆ ಏನಿದೆ -8. ಏನಿದು ಒಂದು ರೂಟ್ ಅಲ್ಲ, 1 ಇಂಟು -1 ಇಂಟು 2 ಎಷ್ಟಾಯಿತು -2. ಇದಕ್ಕೆ ಇಂಟು 2 ಮಾಡಿದ್ರೆ -4. -4 ಇಂಟು 2 ಅಂತಂದ್ರೆ -8. 2ಕ್ಕೆ -8 ಕೂಡಿಸಿದ್ರೆ ಎಷ್ಟು ಬರುತ್ತೆ -7. 2ಕ್ಕೆ 1ಕ್ಕೆ -8 ಕೂಡಿಸಿದ್ರೆ ಎಷ್ಟು ಬರುತ್ತೆ -8. ಹಾಗಾಗಿ ಆಯ್ಕೆ ಎ ನಿಮ್ಮ ಸರಿಯಾದ ಉತ್ತರವಾಗಿದೆ. ಸ್ಪರ್ಧಾ ಮಿತ್ರರೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ 20 ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲೂ ಈ ಸರಣಿಗಳ
ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಇನ್ನೂ 20 ಪ್ರಶ್ನೆಗಳನ್ನು ತೊಗೊಂಡು ಅದನ್ನು ಯಾವ ರೀತಿ ನೀವು ಬಿಡಿಸಬೇಕು ಅಂತ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಹೀಗೆ ನಮ್ಮ ಕ್ಲಾಸಸನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.